ಸೂಪರ್ ಹಿಟ್. ನನ್ನ 3ನೇ ಚಿತ್ರ ನಿರ್ದೇಶಕನಾಗಿ. ಈ ಹಿಂದೆ ಕೃಷ್ಣ ಟಾಕೀಸ್ ಅಜಯ್ ರಾವ್ ಅವರು ಆಕ್ಟ್ ಮಾಡಿದ್ದಂಥದ್ದು ಸಿನಿಮಾ ಡೈರೆಕ್ಟ್ ಮಾಡಿದ್ದೆ. ಅದಕ್ಕೂ ಮುಂಚೆ ಓಳ್ ಮುನ್ಸ್ವಾಮಿ ಕಾಶಿನಾಥ್ ಅವರ ಕೊನೆಯ ಸಿನಿಮಾ, ಅದು ನನ್ನ ಮೊದಲ ಸಿನಿಮಾ ಆಗಿತ್ತು. ಇದು 3ನೇ ಸಿನಿಮಾ. ಈ ಸಿನಿಮಾದ ಜರ್ನಿ ತುಂಬಾನೇ ಇದೆ. ಸಾಕಷ್ಟು ಬ್ರೇಕ್ ನಂತರ ಆ 3 ವರ್ಷ ಮತ್ತೆ ಒಂದು ಅದ್ಭುತವಾದಂತಹ ಕಥೆನ ಇಟ್ಕೊಂಡು ಕಂಪ್ಲೀಟ್ ಔಟ್ ಅಂಡ್ ಔಟ್ ಎಂಟರ್ಟೈನ್ ಆಗಿರುವಂತ ಒಂದು ಕಾಮಿಡಿ ಅಂಶನ ಇಟ್ಕೊಂಡು ಜೊತೆಗೆ ಥ್ರಿಲ್ಲರ್ ಅಂಶಗಳನ್ನು ಕೂಡ ಅಳವಡಿಸ್ಕೊಂಡು ಮಾಡಿದಂತ ಮೊದಲ ಸಿನಿಮಾ ಇದು. ಯಾಕಂದ್ರೆ ಕಾಮಿಡಿ ಸಿನಿಮಾಗಳು ಸಾಕಷ್ಟು ಬಂದಿರುತ್ತೆ, ಥ್ರಿಲ್ಲರ್ ಜಾನರ್ ಸಿನಿಮಾಗಳು ಕೂಡ ಸಾಕಷ್ಟು ಬಂದಿರುತ್ತೆ. ಕಾಮಿಡಿ ಥ್ರಿಲ್ಲರು ಬಹಳಷ್ಟು ಕಮ್ಮಿ ನನ್ನ ಅನಿಸಿಕೆ ಪ್ರಕಾರ ಕನ್ನಡದಲ್ಲಿ. ಇಂಥ ಒಂದು ಕಾಮಿಡಿ ಥ್ರಿಲ್ಲರ್ ಒಂದು ಅಂಶನ ಟಚ್ ಮಾಡೋಣ ಅಂತ ಹೇಳಿ ಈ ಕಥೆನ ಶೂಟ್ ಮಾಡಿದೆ. ಕಥೆ ಬರಿತಾ ಸಾಕಷ್ಟು ತಿರುವುಗಳು, ಸಾಕಷ್ಟು ಮಜಲುಗಳಲ್ಲಿ, ಬೇರೆ ಬೇರೆ ಆಯಾಮಗಳಲ್ಲಿ ಬೆಳವಣಿಗೆ ಆಯಿತು. ತುಂಬಾ ಖುಷಿ ಕೊಡ್ತು ಕಥೆ ಬರೀತಾ ಇನ್ಸೆಲ್ಫ್ ನನಗೆ ಆಸ್ ಎ ರೈಟರ್ ಆಗಿ, ಆಸ್ ಎ ಡೈರೆಕ್ಟರ್ ಆಗಿ. ಮೊದಲ ಪ್ರೇಕ್ಷಕ ನಾನೇ ಆ ಒಂದು ಕಥೆಗೆ. ಸೊ ಹಂಗಾಗಿ ನನ್ನ ಕಣ್ಮುಂದೆ ನನಗೆ ಒಳಗಿರೋ ಪ್ರೇಕ್ಷಕ ವಾವ್ ಅಂತ ಒಂದು ಫೀಲ್ ಆದ್ಮೇಲೆ ಇದನ್ನ ಡೈರೆಕ್ಟ್ ಮಾಡೋಣ, ಈ ಸಿನಿಮಾ ಮಾಡೋಣ ಅಂತ ಹೇಳಿ ಅನ್ನಿಸ್ತು. ಹಾಗಾಗಿ ಈ ಕಥೆಯ ನಿರ್ಮಾಣ ಹಂತದಲ್ಲಿ ಹುಡುಕಾಟದಲ್ಲಿ ಉಮೇಶ್ ಅವರು ಪರಿಚಯ ಆದ್ರು. ಉಮೇಶ್ ಅವ್ರಿಗೆ ಮೊದಲಿಗೆ ಅವರು ಕೂಡ ಬಹಳಷ್ಟು ಶ್ರದ್ಧೆಯಿಂದ ಸಿನಿಮಾ ಪ್ರೀತಿ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತ ಹೆಜ್ಜೆ ಇಟ್ಟು ಎಲ್ಲೋ ಒಂದ್ ಕಡೆ ಎಡವಿ ಒಂದಷ್ಟು ಕಹಿ ಅನುಭವಗಳನ್ನ ಹೆಗಲ್ಗೊತ್ಕೊಂಡು ಮುಂದಕ್ಕೆ ಬಂದಂತವ್ರು. ಸೊ ಅವ್ರಿಗೆ ಇಲ್ಲ ಸರ್ ಸಿನಿಮಾ ಮಾಡೋಣ ಅಂತ ಬಂದಾಗ ನನಗೆ ಯಾಕೋ ಮನಸ್ಸು ಹೋಗ್ಲಿಲ್ಲ. ಇಲ್ಲ ಸರ್, ನಿಮ್ಗೆ ಆಲ್ರೆಡಿ ಒಂದಷ್ಟು ಕಹಿ ಅನುಭವಗಳು ಆಗಿರ್ತದೆ, ಬೇಡ ಸಿನಿಮಾ ಮಾಡೋದು ಬೇಡ, ನೀವು ನಿಮ್ಮ ಹತ್ರ ಏನ್ ದುಡ್ಡಿದೆ ಅದು ಮನೇಲಿ ಇಟ್ಕೊಳ್ಳಿ, ಚೆನ್ನಾಗಿರ್ರಿ, ನೀವು ಸಿನಿಮಾಗೆ ಹಾಕಿದ್ರೆ ಬರುತ್ತೋ ಹೋಗುತ್ತೋ ಗೊತ್ತಿಲ್ಲ, ಈ ತರದೊಂದು ಸನ್ನಿವೇಶಗಳಿರ್ತವೆ, ಬಿಸ್ನೆಸ್ ಕಷ್ಟ ಆಗ್ಬೋದು, ಇರೋ ವಾಸ್ತವಾಯ್ತು ಅಂತೆಲ್ಲ ಒಂದಷ್ಟು ಹೇಳಿದೆ. ಆದ್ರೂ ಅವರು ತ್ರಿವಿಕ್ರಮನ ಹಾಗೆ ಹಿಂದೆ ಬಿದ್ದು ಇಲ್ಲ ಸರ್ ಮಾಡೋಣ ಅಂತ ಹೇಳಿ ಬಂದ್ರು. ಅವ್ರಿಗಿರುವಂತ ಒಂದಷ್ಟು ಸಿನಿಮಾ ಪ್ರೀತಿ ಯಾವ ಮಟ್ಟಕ್ಕೆ ಅಂತಂದ್ರೆ ಅವರು ತಮ್ಮ ಮದುವೆ ಕೂಡ ದೇವಸ್ಥಾನದಲ್ಲಿ ಮದುವೆ ಆದ್ರು. ಏನಕ್ಕೆ ಅಂತಂದ್ರೆ ಸಿನಿಮಾಗೋಸ್ಕರ ಏನೋ ಒಂದು ಅದ್ದೂರಿಯಾಗಿ ಮದುವೆ ಆಗಿ ಹಣ ಖರ್ಚು ಮಾಡಿದ್ರೆ ಸಿನಿಮಾ ಮಾಡಕ್ಕಾಗಲ್ಲ. ಹಂಗಾಗಿ ಸಿನಿಮಾ ಮಾಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ತಮ್ಮ ಮದುವೆನ ದೇವಸ್ಥಾನದಲ್ಲಿ ಆಗ್ತಾರೆ. ಆ ಒಂದು ಸಿನಿಮಾ ಪ್ರೀತಿ ನನ್ನನ್ನ ಅವ್ರಿಗೆ ಸಿನಿಮಾ ಮಾಡ್ಬೇಕು ಅಂತ ಪ್ರೋತ್ಸಾಹ ಕೊಡ್ತು. ಅಷ್ಟು ಒಂದು ಸಿನಿಮಾ ಪ್ರೀತಿಸುವಂತ ಒಬ್ಬ ನಿರ್ಮಾಪಕ ಸಿಗೋದು ನನಗೆ ತುಂಬಾ ಖುಷಿ ಕೊಡುವಂತ ವಿಚಾರ, ನನ್ನ ಪುಣ್ಯ ಅದು. ಹಾಗಾಗಿ ಇಲ್ಲ, ಈ ಸಿನಿಮಾನ ಶತಾಯ ಒಂದಷ್ಟು ಹಗಲು ರಾತ್ರಿ ವರ್ಕ್ ಮಾಡಿ ಈ ಸಿನಿಮಾನ ಗೆಲ್ಲಿಸ್ಲೇಬೇಕು ಅನ್ನೋ ಒಂದು ಪಣ ತೊಟ್ಟು ಅವ್ರ ಕೈ ಜೋಡಿಸ್ದೆ. ನನಗೆ ಬೆಂಬಲವಾಗಿ ನಿಂತವರು ಆನೆಬಲ ಅಂತಾನೆ ಹೇಳ್ಬೋದು, ಅಣ್ಣ ನಾಗೇಂದ್ರ ಪ್ರಸಾದ್ ಅವ್ರ ಹತ್ರ ಹೋದೆ, ಕಥೆ ಹೇಳಿದೆ, ನಿರ್ಮಾಪಕರು ಕರ್ಕೊಂಡು ಹೋದೆ, ಎಲ್ಲ ವಿಚಾರ ಹೇಳಿದೆ. ಅವರು ಕೂಡ ಜೊತೆ ನಿಂತರು, ಅವರು ಕೂಡ ಕತೆ ಕೇಳಿ ಬೆಂತಟ್ಟಿದ್ರು. ಸಾರ್ ಹೇಳಿದ್ರು ಈಗ ಸೂಪರ್ ಹಿಟ್, ಈಗ ನಾನು ಸಾರ್ನ ಮೀಟ್ ಆಗಿ ಒಂದು ಸಿನಿಮಾ ಮಾಡ್ಲೇಬೇಕು ಅನ್ನೋದು ಒಂದು ಹಂಬಲ್ ಇತ್ತು, ಒಂದು ಪ್ಯಾಷನ್ ಕೂಡ ಹೌದು. ಸಾರ್ನ ಮಾಡಿ ಸರ್ ಈ ಸಿನಿಮಾ ಮಾಡೋಣ, ಇಷ್ಟು ಬಜೆಟ್ ಅಲ್ಲಿ ಮಾಡೋಣ, ಏನ್ ರಿಟರ್ನ್ ಸಿಗುತ್ತೆ ಅಂತ ಕೇಳಿದೆ. ಕೇಳಿದ ತಕ್ಷಣ ಅವ್ರು ಒಂದೇ ಮಾತು ಹೇಳಿದ್ರು, ಏನು ರಿಟರ್ನ್ ಸಿಗಲ್ಲ ಅಂದ್ರು. ಸರಿ ಬನ್ನಿ ಸರ್, ನಮ್ಮ ಅಣ್ಣವ್ರ ಹತ್ರ ಕುತ್ಕೊಂಡು ಮಾತಾಡೋಣ ಅಂತ ಕರ್ಕೊಂಡೋದ್ರು ನಾಗೇಂದ್ರ ಪ್ರಸಾದ್ ಅವ್ರ ಹತ್ರ. ಅವರು ಅಷ್ಟೇನೆ, ಏನಕ್ಕೆ ಸಿನಿಮಾ ಮಾಡ್ತಿದ್ದೀರಾ ಅಂತ ಹೇಳಿದ್ರು. ನೀವು ದುಡ್ಡು ಬರ್ಬೇಕು ಅಂತನಾ ಇಲ್ಲಾಂದ್ರೆ ಏನಾದ್ರು ಸಿನಿಮಾ ಮೇಲೆ ಪ್ಯಾಷನ್ ಅಂತ ಹೇಳಿದ್ರು. ಹೌದು ಸರ್, ಪ್ಯಾಷನ್ನೇ ಅದು. ಯಾಕಂದ್ರೆ ಒಂದು ಚಿಕ್ಕ ವಯಸ್ಸಿಂದ ಒಂದು ಇಂಟ್ರೆಸ್ಟ್ ಇತ್ತು ಸಿನಿಮಾ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ನನ್ನ ಒಂದು 7 ವರ್ಷ ಒಂದು ಶ್ರಮ ಇದೆ ಈ ಚಿತ್ರದಲ್ಲಿ. ಹಾಗೆ ತುಂಬಾ ಅದ್ಭುತವಾಗಿ ಬಂದಿದೆ. ಒಳ್ಳೆ ಕಥೆ ಆಯ್ಕೆ ಮಾಡ್ಕೊಂಡಿದೀವಿ, ಅದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ನಿರ್ದೇಶಕರನ್ನ ಆಯ್ಕೆ ಮಾಡ್ಕೊಂಡಿದೀವಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ನಾನು. ತುಂಬಾ ಚೆನ್ನಾಗಿ ಬಂದಿದೆ ಸರ್ ಸಿನಿಮಾ. ಯಾಕಂದ್ರೆ ಫಸ್ಟ್ ಕಾಪಿ ನೋಡಿದೀವಿ ನಾವು, ಸಾರ್ ಸ್ಟಾರ್ಟಿಂಗ್ ಏನ್ ಹೇಳೋರು ಅದನ್ನೇ ನಮ್ಮ ಮೈಂಡ್ ಅಲ್ಲಿ ಒಂದು ಗೆಲ್ಸಿತ್ತು, ಅದೇ ತರನೇ ಔಟ್ಪುಟ್ ಬಂದಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಮೊದಲನೇದಾಗಿ ಇಲ್ಲಿ ನಾನು ನೆನ್ಸ್ಕೊಬೇಕಾಗಿರೋದು, ಅವ್ರು ಹೇಳ್ಬೇಕಾದ್ರೆ ನಿಮ್ ಶಾರ್ಟ್ ಫಿಲಮ್ ಎಲ್ಲ ನೋಡಿ ಅವಾಗ ಮೈಂಡ್ ಬಂದಿದ್ದು ಅಂತ. ಸೊ ನಾನ್ ಫಸ್ಟ್ ನೆನ್ಸ್ಕೊಬೇಕಾಗಿರೋದು ನಮ್ಮ ಜ್ಯೋತಿರಾವ್ ಮೊಹಿತ್ ಸರ್ನ. ಸೊ ಅವ್ರು ನಮ್ಗೆ ಶಾರ್ಟ್ ಫಿಲಮ್ ಮಾಡಿ ಕಂಟಿನ್ಯೂಸ್ ಆಗಿ ನಮ್ನ ಸೋಷಿಯಲ್ ಮೀಡಿಯಾದಲ್ಲಿ ತೊಡಗಿಸ್ಕೊಂಡಿದ್ರಿಂದ ಸೊ ಸರ್ ಎಲ್ಲ ಒಂದ್ ಕಡೆ ನೋಡಿ ಅದೊಂದು ದೊಡ್ಡ ಮಾತು ಹೇಳ್ಬಿಟ್ರು ಸರ್. ಅಂದ್ರೆ ಸ್ಪಾಂಟೇನಿಯಸ್ ಆಗಿ ತಗೊಬೇಕು ಅನ್ನೋ ನಂಬಿಕೆ ನನ್ಗೆ ಅವ್ರು ನೋಡಿದ್ಮೇಲೆ ಬಂತು ಅಂತ. ಸೊ ಅದೆಲ್ಲ ಒಂದ್ ಕಡೆ ತುಂಬಾ ದೊಡ್ಡ ಮಾತು ಅದು.
ಆಮೇಲೆ ಇನ್ನೊಂದು ಉಮೇಶ್ ಸರ್ ಬಗ್ಗೆ, ಪ್ರೊಡ್ಯೂಸರ್ ಬಗ್ಗೆ ಹೇಳ್ತಾ ಇದ್ರು, ಅವ್ರ ಮದ್ವೆ ದುಡ್ಡು ಸಮೇತ ಕಡಿಮೆ ಖರ್ಚು ಮಾಡಿ ಸಿನಿಮಾಗೆ ಹಾಕಿದ್ರು ಅಂತ. ಅದೊಂದು ಪ್ಯಾಷನ್. ಸೊ ಯಾರೇ ಪ್ರೊಡ್ಯೂಸರ್ ಆದ್ರೂ ಮೊದಲನೇದಾಗಿ ಯೋಚನೆ ಏನ್ ಮಾಡ್ತಾರೆ ಅಂದ್ರೆ, ಓಕೆ ಒಂದ್ ಮಾರ್ಕೆಟ್ ಏನೋ ಒಂದು ಇರೋಂತ ಯಾರು ಹಾಕೊಂಡು ಇಷ್ಟು ಬಿಸ್ನೆಸ್ ಮಾಡ್ಕೊಂಡು ಸಿನಿಮಾ ಸ್ಟಾರ್ಟ್ ಮಾಡ್ಬಿಡೋಣ ಅನ್ನೋ ತರ ಒಂದು ಮೆಂಟಾಲಿಟಿ ಎಲ್ಲರಿಗೂ ಇರುತ್ತೆ. ಬಟ್ ನಮ್ಮನ್ನ ಎಲ್ಲೋ ಒಂದ್ ಕಡೆ ನಾವೆಲ್ಲೋ ಚಿಕ್ಕ ಮಾರ್ಕೆಟ್ ಅಂದ್ರೆ ಒಂದು ಯೂಟ್ಯೂಬ್ ಅನ್ನೋ ಮಾರ್ಕೆಟ್ ಅಲ್ಲಿ ಇರೋರ್ನ ತಗೊಂಬಂದು ಸಿನಿಮಾ ಮಾರ್ಕೆಟ್ಗೆ ಬಿಡೋದಿದೆಯಲ್ಲ, ಅದು ಮೊದಲನೇ ಸಿನಿಮಾ ಆಗಿ ನನ್ಗೆ ತುಂಬಾ ದೊಡ್ಡದು. ಅದು ನಾರ್ಮಲ್ ಆಗಿ ಹೇಳಿದ್ರೆ ಚಿಕ್ಕದಾಗ್ಬಿಡುತ್ತೆ. ಅದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸರ್. ಸೂಪರ್ ಹಿಟ್ ಬಗ್ಗೆ ಏನ್ ಹೇಳ್ಬೇಕು ಅಂದ್ರೆ, ಫಸ್ಟ್ ಥಿಂಗ್ ನಾನು ಹೇಳಲೇಬೇಕು, ನನ್ಗೋಸ್ಕರ ನಾನು ಏನ್ ಕೇಳ್ಕೊತೀನೋ ಇಲ್ವೋ, ಸರ್ ಹೇಳ್ದಂಗೆ ಪ್ರೊಡ್ಯೂಸರ್ ಅವರು ಫಸ್ಟ್ ಸೇಫ್ ಆಗಬೇಕು, ಅವ್ರು ಇನ್ನೊಂದು ಫಿಲ್ಮ್ ಮಾಡಬೇಕು, ಅಷ್ಟಾದ್ರೂ ಹಿಟ್ ಆಗ್ಲೇಬೇಕು ಈ ಫಿಲ್ಮ್ ಅಂತ. ದಟ್ ಇಸ್ ವಾಟ್ ಐ ಥಿಂಕ್ ವಿ ಆಲ್ ಆಸ್ಕ್. ಈ ಫಿಲ್ಮ್ ಸಕ್ಸಸ್ ಬಗ್ಗೆ ಅಷ್ಟು ಎಫರ್ಟ್ ಹಾಕಿ, ಅಷ್ಟು ಪ್ರೀತಿ ಹಾಕಿ, ಒಂದ್ ಕಂಪ್ಲೇಂಟ್ಸ್ ಇಲ್ಲ ಅವ್ರ ಕಡೆಯಿಂದ, ನಮ್ಮ ಕಡೆಯಿಂದ ಪ್ರೊಡ್ಯೂಸರ್ ಅವ್ರ ಬಗ್ಗೆ ಹೇಳಬೇಕು ಅಂತ. ಪ್ಲಸ್ ನಮ್ಮ ಡೈರೆಕ್ಟರ್ ಸರ್ ಗೌರವ್ ಅವ್ರು ಹೇಳ್ದಂಗೆ, ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ರೆ ನಾವೆಲ್ಲ ಲೇಟಾಗಿ ಸ್ಟಾರ್ಟ್ ಆದ್ರೆ ಅವರು ಆಬ್ವಿಯಸ್ಲಿ ಇನ್ನು ಮುಂಚೆನೆ ಸ್ಟಾರ್ಟ್ ಆಗಿರ್ತಾರೆ, ಲೇಟಾಗಿ ಎಂಡ್ ಮಾಡ್ಕೋತಾರೆ. ಮೂವಿಯಲ್ಲಿ ಅಂದ್ರೆ ಶೂಟಿಂಗ್ ಟೈಮಲ್ಲಿ ನಮಗೆ ಮಧ್ಯದಲ್ಲಿ ಬ್ರೇಕ್ ಸಿಗ್ತಾ ಇತ್ತು, ನಾರ್ಮಲ್ ಬ್ರೇಕ್. ಪ್ಲಸ್ ಇನ್ನ ಅನ್ಅಫಿಷಿಯಲ್ ಬ್ರೇಕ್ ಏನಂದ್ರೆ, ಬರೀತಾ ಇರೋ ಸಂಭಾಷಣೆಯಲ್ಲಿ ನಮ್ಗೆ ನಗು ತಡೆಯಕ್ಕಾಗದೆ ಶೂಟ್ ನಿಲ್ಸಿ ನಗ್ತಾ ಇದ್ವಿ. ಅಷ್ಟು ಚೆನ್ನಾಗಿ ಬಂದಿದೆ. ನೀವು ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ನನ್ನ ಪ್ರಕಾರ ಎಲ್ಲರೂ 2 ಸಲ ಫಿಲ್ಮ್ ನೋಡ್ತೀರಾ. ಒಂದು ಟ್ರೈಲರ್, ಸ್ಕ್ರಿಪ್ಟ್ಗೋಸ್ಕರ, ಆ ಸೀನ್ಸ್ಗೋಸ್ಕರ, ಆ ಕಾಮಿಡಿಗೋಸ್ಕರ. 2ನೇ ಸಲ ನೋಡ್ತೀರಾ ನೀವು, ಬಿಕಾಸ್ ಅಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ. ಪ್ರತಿಯೊಂದು ಲೊಕೇಶನ್ ಇರಲಿ, ಒಂದೊಂದು ಫ್ರೇಮ್ ಇರಲಿ, ನಮ್ಮ DOP ಸರ್ ತುಂಬಾ ಚೆನ್ನಾಗಿ ತೆಗ್ದಿದ್ದಾರೆ. ನಿಮ್ಗೆ ಟೀಸರ್ ಅಲ್ಲಿ ಎಷ್ಟು ಗೊತ್ತಾಯ್ತು ಗೊತ್ತಿಲ್ಲ, ನನಗೆ ಐ ಕುಡಂಟ್ ನೋ. ನೋಡಿ, ತುಂಬಾ ಚೆನ್ನಾಗಿದೆ. ಬೇರೆ ಏನ್ ಹೇಳ್ಬೇಕಂತ ಗೊತ್ತಿಲ್ಲ. ಏನಾದ್ರು ಕ್ವೆಶ್ಚನ್ಸ್ ಇದ್ರೆ. ಮೊದಲನಾಗಿ ದೇವರಿಗೆ ವಿಘ್ನ ವಿನಾಯಕರಿಗೆ ಫಸ್ಟ್ ಪೂಜೆ ಮಾಡ್ತಾರಂತೆ. ಸೊ ಆ ಥರ ಈ ಟೀಸರ್ನ ನಿಮಗೆ ನಿಮ್ಮ ಮುಂದೆ ತಂದಿದ್ದಾರೆ. ಸೊ ಯಾರು ಹೆಂಗೆ ಮಾತಾಡೋದು ನನಗೆ ಕಾನ್ಫಿಡೆಂಟ್ ಇದೆ, ಯಾಕಂದರೆ ನನ್ನ ಕ್ಯಾರೆಕ್ಟರ್ ಆ ಥರ ಇದೆ. ಎಲ್ಲ ಎಷ್ಟೋ ಕಡೆ ರೋಡಿಸಮ್ ಮಾಡಿದ್ದೀನಿ, ಈ ಸಿನಿಮಾದಲ್ಲಿ ಬೇರೆ ಥರ ಮಾಡಿದ್ದೀನಿ. ಯಾಕಂದರೆ ನಾವು ಮಾತಾಡುವಾಗ ಯಾರು ಎದುರು ಮಾತಾಡಲ್ಲ, ಆ ಥರ ಒಂದು ದೊಡ್ಡ ಕ್ಯಾರೆಕ್ಟ್ರು. ಬಿಗಿನಿಂಗ್ ಬಂದು ವಿಜಯಾನಂದ್ ಸರ್ ಮಾತಾಡುವಾಗ ತುಂಬ ಡೌಟ್ಫುಲ್ ಇದೆ. ಹಾಗೇನು ನಮ್ಮ ರಾಮನಾರಾಯಣ್ ಸರ್ ಹೇಳಿದ್ರು, ಇಲ್ಲ ಮಾಡ್ಕೊಡಿ, ಒಳ್ಳೆ ಸಿನಿಮಾ ಈ ಥರ ಅಂತ ಹೇಳ್ಬಿಟ್ಟು. ಸೊ ಯಾಕಂದರೆ ಒಂದು ಕಡಿಮೆ ಡೇಸ್ ಅಂತ ಬಂದಾಗ ಒಂದು ಡೌಟ್ ಬರುತ್ತೆ. ಸೊ ನಮ್ಮನ್ನು ಹೆಂಗೆ ತೋರಿಸ್ತಾರೆ, ಹೆಂಗೆ ಬಳಸ್ಕೊತಾರೆ ಅಂತ ಹೇಳ್ಬಿಟ್ಟು. ಸೊ ಏನು ಪ್ರಾಮಿಸ್ ಮಾಡಿದ್ರು ಅದಕ್ಕಿಂತ 100% ಎಕ್ಸ್ಟ್ರಾ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಥ್ಯಾಂಕ್ ಯು ವಿಜಯಾನಂದ್ ಸರ್. ಮತ್ತು ಈ ಥರ ಒಂದು ಕ್ಯಾರೆಕ್ಟ್ರು, ಇಷ್ಟು ಚೆನ್ನಾಗಿರೋ ಕ್ಯಾರೆಕ್ಟ್ರು ಇಷ್ಟು ಬೇಗ ಸಿಗುತ್ತೆ ಅಂತ ಅಂದ್ಕೊಂಡಿಲ್ಲ. ತುಂಬ ಡ್ರೀಮ್ ಕ್ಯಾರೆಕ್ಟರ್ ಇದು. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ನಿರ್ಮಾಪಕರು ಮತ್ತು ನಿರ್ದೇಶಕರು ಹೇಳಿದಾಗೆ ಇಬ್ಬರು ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಇಬ್ಬರಿಗೂ ಒಳ್ಳೇದಾಗಬೇಕು. ಸಿನಿಮಾ ಟೀಸರ್ ನೋಡ್ತಾ ಇದ್ದಾಗೆ ಇಬ್ಬರು ಹೊಸ ನಟರು ಹೀರೋ ಅಂತ ನಾನು ಅಂದ್ಕೊಂಡೆ. ಸೊ ಕಲಾವಿದ ದಂಡೆ ಇದೆ ಇದರಲ್ಲಿ. ಒಂದು ಕಾಮಿಡಿ ಥ್ರಿಲ್ಲರ್ ಮಾಡೋದು ನಿಜವಾಗ್ಲೂ ಕಷ್ಟ. ಅದನ್ನು ಟೀಸರ್ ನೋಡ್ತಾ ಇದ್ದರೆ ಭಾಳ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಆನಂದ್ ಅಂತ ಅನಿಸುತ್ತೆ. ಚೆನ್ನಾಗಾಗಬೇಕು ಸಿನಿಮಾ. ಜನ ಬಂದು ಥಿಯೇಟ್ರಿಗೆ ಸಿನಿಮಾ ನೋಡಬೇಕು. ನಾವು ಪಟ್ಟಿರೋ ಕಷ್ಟ ಅವಾಗಲೇ ಸಾರ್ಥಕ ಆಗುತ್ತೆ. ಸೊ ಜನ ಸಿನಿಮಾ ಥಿಯೇಟ್ರಿಗೆ ಬರೋವಾಗೆ ಈ ಸಿನಿಮಾ ಮಾಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮಸ್ಕಾರ. ನೆರೆದಿರುವ ಎಲ್ಲ ಬಂಧುಗಳೇ, ಮೊದಲಿಗೆ ಒಂದು ಕಾಕತಾಳೀಯ ವಿಷಯ ಏನು ಅಂತಂದರೆ, ಸೂಪರ್ ಹಿಟ್ ಸಿನಿಮಾದ ಟೀಸರ್, ಸೂಪರ್ ಹಿಟ್ ಚಿತ್ರಗಳ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರ ಜನ್ಮ ದಿವಸ ನಡೀತಾ ಇದೆ ಇವತ್ತು. ಅವರ ನಾನು ನಿರ್ದೇಶಕರ ಸಂಘದ ಅಧ್ಯಕ್ಷನಾಗಿದ್ದಾಗ ಪ್ರತಿ ವರ್ಷ ಕನ್ನಡಿಗರ ನಿರ್ದೇಶಕರ ದಿನಾಚರಣೆ ಅಂತಲೇ ಮಾಡ್ತಿದ್ದೆ. ಇದನ್ನ ನಿರ್ದೇಶಕರ ದಿನಾಚರಣೆ ದಿವಸ ವಿಜಯವೂ ಆನಂದವೂ ಎರಡೂ ಸಮ್ಮಿಲನ ಆಗಿರುವಂಥ ಸೂಪರ್ ಹಿಟ್ ನಡೀತಾ ಇದೆ. ಒಳ್ಳೇದಾಗ್ಲಿ ಅಂತ ಹಾರೈಸಲಿಕ್ಕೆ ಬಂದಿದ್ದೀನಿ. ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ ಒಂಥರ ತುಂಬಾ ಚೆನ್ನಾಗಿದೆ ಆಕ್ಚುಲಿ. ನಗ್ತಾನೆ ನಾವು ಹೇಳ್ದಂಗೆನೆ ನಗ್ತಾನೆ ಇದ್ವಿ ಆಕ್ಚುಲಿ. ಸೊ ಮತ್ತೆ ಗಿರಿ ಸರ್ ಜೊತೆ ಸೆಕೆಂಡ್ ಟೈಮ್ ಕಾಂಬಿನೇಷನ್ ನಂದು ಆಕ್ಚುಲಿ ಸಖತ್ತಾದ್ಮೇಲೆ. ಸೊ ತುಂಬಾ ಚೆನ್ನಾಗಿದೆ. ಟೀಸರ್ ನೋಡಿದ್ರೆ ನಿಮ್ಗೆಲ್ಲ ತುಂಬಾ ಖುಷಿಯಾಗಿದೆ ಅಂತ ಅನ್ಕೋತೀನಿ. ಇಲ್ಲಿ ಬಂದಿರುವಂತ ಎಲ್ಲ ಸೋಷಿಯಲ್ ಮೀಡಿಯಾದವರಾಗಿರ್ಬೋದು, ಮಾಧ್ಯಮದವರಾಗಿರ್ಬೋದು,
ನಿಮ್ಮ ಒಂದು ಹಾನೆಸ್ಟ್ ರಿವ್ಯೂನ ಕೊಡಿ ಅಂತ ಕೇಳ್ಕೊತೀನಿ. ನಿಮ್ಮಿಂದ ಸುಮಾರು ಜನ ಬಂದು ನೋಡ್ಲಿ. ನಿಮ್ಮ ಆಶೀರ್ವಾದ ನಮ್ಮ ತಂಡದ ಮೇಲೆ ಹಾಗೂ ನಮ್ಮ ಸಿನಿಮಾ ಮೇಲೆ ಇರಬೇಕು ಅಂತ ಕೇಳ್ಕೊತೀನಿ. ಧನ್ಯವಾದ.